ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನವರಾತ್ರಿ ಪೂಜೆಯ ಮತ್ತು ಬಣ್ಣಗಳು, ನೈವೇದ್ಯ ಹಾಗೂ ಬನ್ನಿ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ನೀವು ಕೂಡ ಅದೇ ಥರ ಪೂಜೆ ಮಾಡಿ. ಉತ್ತರ ಭಾರತದ ಕಡೆ ಹೋದರೆ ದಾಂಡ್ಯ ಅಂದರೆ ಕೋಲಾಟ ಆಡಿ ದುರ್ಗಾ ಪೂಜೆ ಮಾಡಿ ಸಂಭ್ರಮದಿಂದ ಆಚರಿಸ್ತಾರೆ. ನಮ್ಮಲ್ಲಿ ನವರಾತ್ರಿ ಹಬ್ಬ ಅಂದರೆ ನವದುರ್ಗೆಯರ ಪೂಜೆಯನ್ನು ಮಾಡ್ತಾರೆ. ದೇವಿ ಪುರಾಣ ಕೂಡ ಓದ್ತಾರೆ. 9 ದಿನ ಕೂಡ 9 ಬಟ್ಟೆಗಳನ್ನು ಹಾಕಿ ನೈವೇದ್ಯವನ್ನು ಮಾಡ್ತಾರೆ. ಇವತ್ತು ಚಿಕ್ಕದಾಗಿ ಮಾಹಿತಿ ಕೊಡೋಣ ಅಂತ ಇದ್ದೀನಿ. ಏನಂದರೆ 9 ದಿನವೂ ನಾವು ಯಾವ ಬಣ್ಣದ ಬಟ್ಟೆಗಳನ್ನು ಹಾಕಬೇಕು, ಯಾವ ರೀತಿ ನೈವೇದ್ಯನ ಮಾಡಬೇಕು ನಾನು ಹೇಳುತ್ತಾ ಹೋಗ್ತೀನಿ. ಬೇಕಾದರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋಟ್ ಮಾಡ್ಕೊಳ್ಳಿ. ಭಾನುವಾರ ಅಂದರೆ ಅಮಾವಾಸ್ಯೆ ದಿನ ನೀವು ಪೂಜೆಯನ್ನು ಮಾಡಿ. ನಾವು 9 ದಿನವೂ ಬನ್ನಿ ಪೂಜೆನ ಮಾಡ್ತೀವಿ. ಅಂದರೆ ಬನ್ನಿ ಗಿಡಕ್ಕೆ, ಬನ್ನಿ ಮಹಾಕಾಳಿಗೆ ಸೂರ್ಯೋದಯಕ್ಕೆ ಮುಂಚೆ ಬನ್ನಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಬನ್ನಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. 9 ದಿನ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೂ 5 ದಿನ ಅಥವಾ 3 ದಿನ, ಇಲ್ಲಾಂದರೆ 1 ದಿನನಾದರೂ ಬನ್ನಿ ಪೂಜೆ ಮಾಡಿಕೊಂಡು ಬನ್ನಿ. ಕೆಲವು ಕಡೆ ಗೊಂಬೆಗಳನ್ನ ಕೂರಿಸಿ ಚೆನ್ನಾಗಿ ಅಲಂಕಾರ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ ದಸರಾ ಹಬ್ಬನ. ನಮ್ಮ ಕಡೆ ಬನ್ನಿ ಮಹಾಕಾಳಿಗೆ ಹೋಗಿ ಪೂಜೆ ಮಾಡಿ ನಾವು ದಸರಾನ ಪ್ರಾರಂಭ ಮಾಡ್ತೀವಿ. ಮೊದಲನೆಯ ದಿನ ಮಾತಾ ಶೈಲಪುತ್ರಿಯ ಪೂಜೆ. ಬಿಳಿ ಬಣ್ಣದ ಬಟ್ಟೆನ ಧರಿಸಬೇಕು. ಶಾಂತಿ ಮತ್ತು ನೆಮ್ಮದಿ ತಂದುಕೊಡುವಂಥ ತಾಯಿ ಶೈಲಪುತ್ರಿ. ನೈವೇದ್ಯಕ್ಕೆ ತುಪ್ಪದಲ್ಲಿ ಮಾಡಿರುವಂತಹ ಅಡುಗೆನ ನೈವೇದ್ಯ ಮಾಡಿ. ಕೇಸರಿ ಬಾತು ಯಾವುದಾದ್ರೂ ಪರವಾಗಿಲ್ಲ, ತುಪ್ಪದಲ್ಲಿ ಮಾಡಿರೋದಂಥದ್ದು ನೈವೇದ್ಯನ ಮಾಡಿ. ಮೊದಲನೇ ದಿನ ಪೂಜೆ ಮಾಡಬೇಕಂದ್ರೆ ಸಗಣಿಯಲ್ಲಿ ಮಾಡಿದ ಗಣಪತಿ 21 ಗರಿಕೆ 1 ವೀಳ್ಯದೆಲೆ ತಗೊಂಡು ಹೋಗಿ ಬನ್ನಿ ಗಿಡದ ಕೆಳಗಡೆ ಇಟ್ಟು ಪೂಜೆ ಶುರು ಮಾಡಿ. ಪ್ರತಿದಿನ ತಗೊಂಡು ಹೋದರೆ ತುಂಬ ಒಳ್ಳೆಯದು. ಆಗಿಲ್ಲ ಅಂದರೆ ಮೊದಲನೇ ದಿನನಾದರೂ ತಗೊಂಡು ಹೋಗಿ ಪೂಜೆ ಮಾಡಿ ಗಣೇಶನ. ಬನ್ನಿ ಮಹಾಕಾಳಿಗೆ 2 ಎಲೆ, 2 ಅಡಿಕೆ, 2 ಬಾಳೆಹಣ್ಣು, 1 ನಾಣ್ಯ ಇಟ್ಟು ಬನ್ನಿ ಗಿಡಕ್ಕೆ ಪೂಜೆ ಮಾಡಿ. ಬನ್ನಿ ಗಿಡಕ್ಕೆ ಮತ್ತು ಗಂಧ, ಕುಂಕುಮ, ವಿಭೂತಿ ಮತ್ತು ನಿಂಬೆಹಣ್ಣಿನಿಂದ ಮಾಡಿದಂತಹ ದೀಪಗಳನ್ನು, ಕಡಲೆ ಬತ್ತಿ ಎಲ್ಲನೂ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ಎರಡನೇ ದಿನ ಮಾತಾ ಬ್ರಹ್ಮಚಾರಿಣಿ ಪೂಜೆ ಮಾಡ್ತೀವಿ. ಕೆಂಪು ಬಣ್ಣದ ಬಟ್ಟೆ, ನೈವೇದ್ಯಕ್ಕೆ ಸಕ್ಕರೆಯಿಂದ ಮಾಡಿರತಕ್ಕಂಥ ಅಡುಗೆನ ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಮೂರನೆಯ ದಿನ ಚಂದ್ರಘಂಟ ದೇವಿಯ ಪೂಜೆಯನ್ನು ಮಾಡಬೇಕು. ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗುತ್ತದೆ. ನೈವೇದ್ಯಕ್ಕೆ ಪಾಯಸವನ್ನು ಮಾಡ್ಕೊಳ್ಳಿ. ಶಾವಿಗೆ ಪಾಯಸ ಯಾವುದಾದ್ರೂ ಪರವಾಗಿಲ್ಲ, ಪಾಯಸನ ಮಾಡ್ಕೊಳ್ಳಿ. 4ನೇ ವಾರ ಕೂಷ್ಮಾಂಡ ದೇವಿಯ ಪೂಜೆ ಮಾಡ್ತೀವಿ ನೋಡಿ. ನಾವು ಹಳದಿ ಬಟ್ಟೆನ ಧರಿಸಬೇಕಾಗುತ್ತೆ. ಅಡುಗೆ ಮೈಸೂರು ಪಾಕು, ಕಜ್ಜಾಯ, ಲಡ್ಡು ಏನಾದರೂ ಮಾಡಿ ಸಿಹಿ ತಿಂಡಿನ ಮಾಡಿ. 5ನೇ ದಿನ ಸ್ಕಂದ ಮಾತಾ ಪೂಜೆಯ ದಿನ. ಹಸಿರು ಬಣ್ಣದ ಬಟ್ಟೆ ಧರಿಸಿ ಬಾಳೆಹಣ್ಣಿನಿಂದ ನೈವೇದ್ಯ ಮಾಡಿ. ಯಾವುದಾದ್ರೂ ಪರವಾಗಿಲ್ಲ, ಬಾಳೆಹಣ್ಣಿನಿಂದ ನೈವೇದ್ಯ ಮಾಡಿ. ಬಾಳೆಹಣ್ಣಿನಿಂದ ಏನಪ್ಪ ನೈವೇದ್ಯ ಮಾಡೋದು ಅಂತ ನಿಮ್ಗೆ ಅನಿಸಿದ್ರೆ ಬಾಳೆಹಣ್ಣನ್ನೇ ನೈವೇದ್ಯಕ್ಕಿಡಿ. 6ನೇ ದಿನ ಕಾತ್ಯಾಯಿನಿ ಪೂಜೆ ಮಾಡೋದ್ರಿಂದ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಬೇಕಾಗುತ್ತೆ. ಜೇನುತುಪ್ಪದಿಂದ ಮಾಡಿದ ಅಡುಗೆನ ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಜೇನುತುಪ್ಪದಿಂದ ಏನಪ್ಪ ಅಡುಗೆ ಮಾಡೋದು ಅಂದರೆ ಬಾಳೆಹಣ್ಣನ್ನು ಕಟ್ ಮಾಡಿ ಜೇನುತುಪ್ಪನ ಬೆರೆಸಿ ನೈವೇದ್ಯಕ್ಕೆ, ಕಾತ್ಯಾಯಿನಿ ಪೂಜೆಗೆ ನೈವೇದ್ಯಕ್ಕೆ ಇಡಿ. 7ನೇ ವಾರ ಕಳ್ಳರಾತ್ರಿ ಆರೆಂಜ್ ಕಲರ್ ಬಟ್ಟೆ ಧರಿಸ್ಬೇಕಾಗತ್ತೆ. ಬೆಲ್ಲದಿಂದ ಮಾಡಿದ ಅಡುಗೆನ, 1 ಅಚ್ಚು ಬೆಲ್ಲನಾದರೂ ಇಟ್ಟರೂ ಪರವಾಗಿಲ್ಲ. ಬೆಲ್ಲದಿಂದ ಅಡುಗೆ ಮಾಡಿರ್ತೀವಲ್ಲ ಅದನ್ನೇ ನೈವೇದ್ಯನ ಇಡಬೇಕಾಗತ್ತೆ. 8ನೇ ವಾರ ಮಹಾಗೌರಿ ಪೂಜೆನ ಮಾಡ್ತೀವಿ. ನವಿಲು ಬಣ್ಣದ ಬಟ್ಟೆನ ಧರಿಸ್ಬೇಕಾಗತ್ತೆ. ತೆಂಗಿನಕಾಯಿಂದ ಮಾಡಿದ ಅಡುಗೆನ ನೈವೇದ್ಯಕ್ಕೆ ಇಡಿ ಮಹಾಗೌರಿಗೆ. ಚಿತ್ರಾನ್ನ, ತೆಂಗಿನಕಾಯಿ ಚಿತ್ರಾನ್ನ, ತೆಂಗಿನಕಾಯಿಂದ ಮಿಠಾಯಿ ಕೂಡ ಮಾಡಿ ಇಡ್ಬೋದು ಮಹಾಗೌರಿಗೆ. ಅನ್ನ ಮಾಡಿದ್ರೆ ತೆಂಗಿನಕಾಯಿಯಿಂದ ತುಂಬ ಒಳ್ಳೆಯದು. ಮಹಾಗೌರಿಗೆ ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ. 9ನೇ ವಾರ ಕೊನೆಯ ದಿನ ಸಿದ್ಧಿದಾತ್ರಿಯ ಪೂಜೆ ಮಾಡ್ತೀವಿ. ಗುಲಾಬಿ ಬಣ್ಣದ ಬಟ್ಟೆ ಧರಿಸ್ಬೇಕಾಗುತ್ತೆ. ನೈವೇದ್ಯಕ್ಕೆ ಎಳ್ಳಿನಿಂದ ಮಾಡಿದ ಅಡುಗೆನ
ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಎಳ್ಳಿನಿಂದ ಏನು ಮಾಡೋದಪ್ಪ ಅಂದರೆ ಚಿಕ್ಕಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಳ್ಳಿನಿಂದ ಉಂಡೆನಾದರೂ ಮಾಡ್ಕೊಳ್ಳಿ, ಏನಾದರೂ ಒಟ್ಟಿನಲ್ಲಿ ಎಳ್ಳಿನಿಂದ ಮಾಡಿದ್ದಂತಹ ಅಡುಗೆನ ನೈವೇದ್ಯಕ್ಕೆ ಇಟ್ಕೊಳ್ಬೇಕಾಗತ್ತೆ. ಶಕ್ತಿಯ ಅನುಸಾರ ಭಕ್ತಿಯ ಅನುಸಾರ ಪೂಜೆಯನ್ನು ಮಾಡಿ ಅದರ ಪ್ರತಿಫಲವನ್ನು ಅನುಭವಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.